ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ವಿಶ್ವ ಎಜು ಅಕಾಡೆಮಿ. ಲರ್ನ್ ಇನ್ ಪ್ರೀ ಪ್ಲಾಟ್ಫಾರ್ಮ್ ಉಚಿತ ವೇದಿಕೆಯಲ್ಲಿ ಕಲಿಯಿರಿ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೈ ಡಿಯರ್ ಸ್ಟೂಡೆಂಟ್, ಈ ಒಂದು ತರಗತಿಯಲ್ಲಿ ನಾವು ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಸೆಕೆಂಡ್ PUCದು ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕನ್ನು ಡಿಸ್ಕಷನ್ ಮಾಡೋಣ. ಸೊ ಯಾವ ರೀತಿಯಾಗಿ ನಾವು ಮಾರ್ಕ್ಸನ್ನು ಪಡ್ಕೋಬೇಕು ಅನ್ನೋದು ಈ ಮೂಲಕ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಇದೆ. ಸೊ ಮೀನ್ಸ್ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂದರೆ ರಿಪೋರ್ಟ್ ದ ಸ್ಪೀಚ್ ಮಾಡ್ಬೇಕು ನೀವು. ಇಲ್ಲಿ ರಿಪೋರ್ಟ್ ದ ಸ್ಪೀಚ್ ಅಂದರೆ ಏನು, ರಿಪೋರ್ಟ್ ದ ಸ್ಪೀಚ್ ಅಂದರೆ ಏನಂತ ನಿಮ್ಗೆ ಗೊತ್ತಿದ್ರೆ ಮಾತ್ರ ಏನಪ್ಪ ನೀವು ಡೈರೆಕ್ಟ್ ಇದ್ದಿದ್ದನ್ನು ಇಂಡೈರೆಕ್ಟ್ ಮಾಡೋದು ಸಾಧ್ಯ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಸ್ಪೀಚ್ ಅಂದರೆ ಏನು. ಸ್ಪೀಚ್ ಮೀನ್ಸ್ ಟಾಕ್ ಆರ್ ಅ ಡೈಲಾಗ್ ಬಿಟ್ವೀನ್ ಟೂ ಪರ್ಸನ್. ಸೊ ಸ್ಪೀಚ್ ಅಂದರೆ ಏನಪ್ಪ ಅಂತಂತಂದ್ರೆ ಇಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ನಡೆತಕ್ಕಂಥ ಒಂದು ಸಂಭಾಷಣೆ ಆಗಿರ್ಬೋದು ಅಥವಾ ಏನಪ್ಪ ಅಂದರೆ ಮಾತು ಆಗಿರ್ಬೋದು. ಇದನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಸ್ಪೀಚ್ ಅಂತ ಕರಿತೀವಿ, ಹೌದಲ್ವಾ? ಸ್ಪೀಚ್ ಅಂದರೆ ಕರಿತೀವಿ. ಈ ಸ್ಪೀಚ್ ಒಳಗೇ ಏನಪ್ಪ ಅಂತಂದರೆ 2 ಟೈಪ್ಸ್ ಇದ್ದಾವೆ. ಏನಪ್ಪ ಅಂದರೆ ಟೈಪ್ಸ್ ಆಫ್ ಸ್ಪೀಚ್. ಈ ಟೈಪ್ಸ್ ಆಫ್ ಸ್ಪೀಚ್ ಒಳಗೆ ಎಷ್ಟು ಇದಾವೆ ಅಂತಂದರೆ 2 ಇದ್ದಾವೆ. ಸೊ ನೀವು ನೋಡ್ತಾ ಇರ್ಬೋದು, ಫಸ್ಟ್ ಒನ್ ಯಾವುದಪ್ಪ ಅಂತಂದರೆ ಡೈರೆಕ್ಟ್ ಸ್ಪೀಚ್. ಸೊ ಡೈರೆಕ್ಟ್ ಸ್ಪೀಚ್ ಅಂತಂದರೆ ಏನಪ್ಪ ಅಂತಂತಂದರೆ ಇಲ್ಲಿ when we use the exact word of the speaker it is called direct speech. ಸೊ ಏನಪ್ಪ ಅಂದರೆ when we use the exact word of the speakers it is called direct speech ಅಂತಂದರೆ ಒಬ್ಬ ವ್ಯಕ್ತಿ ಏನು ಮಾತಾಡಿರ್ತಾನಲ್ಲ, ಸೊ ಅದನ್ನೇ ನಾವು ನೇರವಾಗಿ ಅವನು ಯಾವ ರೀತಿ ಯಥಾವತ್ತಾಗಿ ಅಂತಾರಲ್ಲ ಆ ರೀತಿ ಹೇಳೋದಕ್ಕೆ ಏನಪ್ಪ ಅಂದರೆ ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ ನಾವು. ಅದನ್ನು ಅವ್ನು ಹೇಳ್ತೀನಿ ಹೇಳೋದು ಡೈರೆಕ್ಟ್, ನೇರ ನುಡಿ ಅಂತಿರಲ್ಲ, ಸೊ ಆ ರೀತಿಯಾಗಿ. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ನೀವು. ಏನಪ್ಪ ಅಂದರೆ ಎಕ್ಸಾಂಪಲ್ ನೋಡಿ, ಸ್ಟೂಡೆಂಟ್ಸ್ ಸೇಡ್ ವಿ ಗೋ ಟು ಇಂಗ್ಲೀಷ್ ಕ್ಲಾಸ್. ವಿದ್ಯಾರ್ಥಿಗಳು ಹೇಳಿದರು ನಾವು ಇಂಗ್ಲೀಷ್ ಕ್ಲಾಸಿಗೆ ಹೋಗ್ತೀವಿ. ಇಟ್ ಈಸ್ ಅವ್ರು ಡೈರೆಕ್ಟ್ ಹೇಳ್ತಾ ಇದ್ದಾರೆ ನೀವು. ಸೊ ಸ್ಟೂಡೆಂಟ್ಸ್ ಸೇಡ್ ವಿ ಗೋ ಟು ಇಂಗ್ಲೀಷ್ ಕ್ಲಾಸ್, ಇದೇನಪ್ಪ ಅಂದ್ರೆ ಒಂದು ಏನಪ್ಪ ಡೈರೆಕ್ಟ್ ಸ್ಪೀಚ್ ಒಳಗೆ ಬರುತ್ತೆ ಎಕ್ಸಾಂಪಲ್ಲು. ಸೊ ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಇಂಡೈರೆಕ್ಟ್ ಸ್ಪೀಚ್ ಅಂತ ಬರುತ್ತೆ. ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಅದಲ್ವಾ? ಸೊ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಅಂತ ನಾವು ನೋಡ್ಬೇಕಾಗುತ್ತೆ ಇಲ್ಲಿ. ಇಂಡೈರೆಕ್ಟ್ ಸ್ಪೀಚ್ ಅಂದರೆ when we reported the speech in our own words it is called indirect speech. ಅಂದರೆ ಒಬ್ಬರು ಹೇಳ್ತಕ್ಕಂಥ ವ್ಯಕ್ತಿಯ ಮಾತುಗಳನ್ನು ನಮ್ಮದೇ ಆದ ನಮ್ಮೊಳಗೆ ನಮ್ಮ ಪದಗಳ ಮೂಲಕ ಉತ್ತರಿಸೋದಕ್ಕೆ ಏನಪ್ಪ ಅಂತಂದರೆ ಅದನ್ನು ಇಂಡೈರೆಕ್ಟ್ ಸ್ಪೀಚ್ ಅಂತ ಕರೀತಾರೆ. ಅವ್ರು ಹೇಳಿದ್ದನ್ನು ನಾವು ತಿಳ್ಕೊಂಡು ಇನ್ನೊಬ್ರಿಗೆ ಹೇಳುವುದು, ಅದೇ ಏನಪ್ಪ ಅಂದರೆ ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ ಅದು. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು ನೀವು, ಫಸ್ಟ್ ನೋಡಿದ್ರಲ್ಲ ಸ್ಟೂಡೆಂಟ್ ಸೈಡ್ ವಿ ಗೋ ಟು ಇಂಗ್ಲೀಷ್ ಕ್ಲಾಸ್ ಅಂತ ಇದೆ, ಏನು ಡೈರೆಕ್ಟ್ ಸ್ಪೀಚ್ ಒಳಗೆ. ಅದನ್ನೇ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ನಾವು ಯಾವ ರೀತಿ ಹೇಳ್ತೀವಪ್ಪ ಅಂದರೆ ಸ್ಟೂಡೆಂಟ್ ಸೈಡ್ ದ್ಯಾಟ್ ದೇ ವೆಂಟ್ ಟು ಇಂಗ್ಲೀಷ್ ಕ್ಲಾಸ್. ವಿದ್ಯಾರ್ಥಿಗಳು ನಮಗೆ ಹೇಳಿದರು ಅವರು ಇಂಗ್ಲೀಷ್ ತರಗತಿಗೆ ಹೋಗಿದ್ದಾರಂತೆ. ಸೊ ಇವು ಅಂತೇಕಂತ ದ್ಯಾಟ್ ದೇ ವೆಂಟ್ ಟು ಇಂಗ್ಲೀಷ್ ಕ್ಲಾಸ್ ಅಂತ ಬರುತ್ತೆ ಇದು. ಇಷ್ಟೇ. ಈ ರೀತಿ ನೀವೇನಪ್ಪ ಅಂದರೆ ಡೈರೆಕ್ಟ್ ಇದ್ದರೆ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ಡೈರೆಕ್ಟ್ ಇದ್ದು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಂತ ನಿಮಗೆ ಸಮ್ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಅದು ಯಾಕಂದರೆ ನೇರವಾಗಿ ಮಾಡೋಕ್ಕೆ ಬರೋಲ್ಲ ಅಲ್ಲಿ. ಸೊ ಯಾಕಂದರೆ ಇಲ್ಲಿ ಸಮ್ ಲಿಂಕರ್ಸ್ನ ಯೂಸ್ ಮಾಡ್ತೀವಿ ನಾವು. ಸೊ ಅದ್ರ ಪ್ರಕಾರ ಇಲ್ಲಿ ರೂಲ್ಸ್ ಯಾವ್ದು ನೋಡಿ, ವಿ ಯೂಸ್ ಅ ಸುಟೇಬಲ್ ಲಿಂಕರ್ಸ್ ಇನ್ ದ ಡೈರೆಕ್ಟ್ ಸ್ಪೀಚ್. ಸೊ ಈ ಡೈರೆಕ್ಟ್ ಸ್ಪೀಚ್ ಒಳಗೆ ನಾವೇನಪ್ಪ ಅಂದರೆ ಸಮ್ ಲಿಂಕರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಆ ಲಿಂಕರ್ಸ್ಗಳು ಯಾವ್ಯಾವು, ಆ ಲಿಂಕರ್ಸ್ಗಳನ್ನ ಯಾವ ಸೆಂಟೆನ್ಸ್ ಬಂದಾಗ ನಾವು ಯೂಸ್ ಮಾಡಬೇಕು ಅನ್ನೋದನ್ನೇ ಏನಪ್ಪ ಅಂದರೆ ಇದ್ರ ಮೂಲಕ ನೋಡೋಣ ನಾವಿಲ್ಲಿ. ಸೊ ಯಾಕಂದರೆ ಇಲ್ಲಿ ಫಸ್ಟ್ ನೋಡಿ ದ್ಯಾಟ್ ಅಂತ ಯೂಸ್ ಮಾಡಿದ್ವಿ ನಾವು. ಅದು ದ್ಯಾಟನ್ನು ಯಾಕೆ ಯೂಸ್ ಮಾಡಿದ್ವಿ ನಾವು ಅಲ್ಲಿ? ಸೊ ಯಾಕಪ್ಪ ಅಂದರೆ ಅಸರ್ಟಿವ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಬಂದಾಗ ಮಾತ್ರ ಏನಪ್ಪ ಅಂದರೆ ನಾವು ಅಲ್ಲಿ ಲಿಂಕರ್ಸ್ನ ದ್ಯಾಟ್ ಅಂತ ಯೂಸ್ ಮಾಡ್ತೀವಿ. ಸೊ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಹೇಳ್ತೀನಿ ನಾನು ಮುಂದೆ. ದ್ಯಾಟನ್ನು ಏನಪ್ಪ ಅಂದರೆ ಅಸರ್ಟಿವ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇವು ಎಲ್ಲಿಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೀವು, ಗೋ ಟು ಇಂಗ್ಲೀಷ್ ಕ್ಲಾಸ್ ಅಂತಿದೆಯಲ್ಲ ಡೈರೆಕ್ಟ್ ಸ್ಪೀಚ್ ಒಳಗೆ, ಅಲ್ಲಿ ಬಂದಾಗ ಸೊ ಇಫ್ ಅಂತ ಯೂಸ್ ಮಾಡ್ತೀವಿ. ಕ್ವಶನ್ ಸೆಂಟೆನ್ಸ್ ವಿತೌಟ್ WH ವರ್ಡ್ ಕ್ವಶನ್ಸ್. ಸೊ ಏನಪ್ಪ ಅಂದರೆ ಕ್ವಶನ್ ಸೆಂಟೆನ್ಸ್ ವಿತೌಟ್ WH ವರ್ಡ್ ಆರ್ SR ನೋ ಕ್ವಶನ್ಸ್ ಅಂತ ಇರುತ್ತೆ. ಅಲ್ಲಿ ನಾವೇನಪ್ಪ ಅಂತಂದರೆ ಇಫ್ ಅಂತ ಯೂಸ್ ಮಾಡ್ತೀವಿ. ಇಫನ್ನು ಯೂಸ್ ಮಾಡ್ತಾ ವೆದರ್ ಅಂತ ಯೂಸ್ ಮಾಡ್ಬೋದು. ಸೊ ಬೋತ್ ಆರ್ ಸೇಮ್. ಸೊ ನಾವೇನಪ್ಪ ಇಫ್ ಯೂಸ್ ಮಾಡೋದು. ಇನ್ನು ಟು ಅಂತ ಬರುತ್ತೆ. ಸೊ ಟು ಅಂದರೆ ಸೆಂಟೆನ್ಸ್ ಟೈಪ್ ಇರ್ತಕ್ಕಂಥ ಯಾವಪ್ಪ ಅಂದರೆ ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಂತ ಬರುತ್ತೆ. ಇಂಪ್ಯಾರಿಟಿವ್ ಸೆಂಟೆನ್ಸ್ ನಿಮ್ಗೆ ಗೊತ್ತಿದೆ, ಆರ್ಡರಿಂಗ್ ಮಾಡೋದು, ರಿಕ್ವೆಸ್ಟಿಂಗ್ ಮಾಡೋದು, ಅಂಥ ಪದದೊಳಗೆ ಏನಪ್ಪ ಅಂತಂದರೆ ಸೊ ನೀವು ಟು ಅನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಟೂನ ಯೂಸ್ ಮಾಡಿ ನೀವು ಬರೆದ್ರೆ ಏನಪ್ಪ ಅಂದರೆ ಯು ಗೆಟ್ ದಿ ಮಾರ್ಕ್ಸ್. ಇವು ಲಿಂಕರ್ಸ್ ಸಂಬಂಧಪಟ್ಟಿರೋದು. ಈ ಲಿಂಕರ್ಸ್ಗಳು ಸಂಬಂಧಪಟ್ಟಿರೋದ್ರಿಂದ ಏನಪ್ಪ ಅಂದರೆ ನೀವು ಈ ಎಲ್ಲ ಲಿಂಕರ್ಸ್ಗಳು ನಿಮ್ಗೆ ಗೊತ್ತಿರಬೇಕು.
ಇವೇನಪ್ಪ ಅಂದರೆ ಲಿಂಕರ್ಸ್ ನಾವೇನು ಅಸೆಟಿವ್ ಸೆಂಟೆನ್ಸ್ ಯಾವುದು, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಯಾವುದು, ಡಬಲ್ ಎಸ್ ಕ್ವಶನ್ಸ್ ಬಂದಾಗ ಏನು ಯೂಸ್ ಮಾಡಬೇಕು, ಇಂಪರ್ಟ್ ಸೆಂಟೆನ್ಸ್ ಬಂದಾಗ ಏನು ಯೂಸ್ ಮಾಡಬೇಕು ಅನ್ನೋದು ಪ್ರತಿಯೊಂದು ತಿಳ್ಕೊಂಡಾಗ ಗೊತ್ತಾಗುತ್ತೆ ಇದು. ಸೊ ಇವುಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಅಲ್ಲಿ ಏನಪ್ಪ ಅಂದರೆ ಸಮ್ ಪ್ರೊನೌನಿಯಲ್ ವರ್ಡ್ಸ್ ಚೇಂಜ್ ಆಗ್ತವೆ. ಫಸ್ಟ್ ಪರ್ಸನ್ನು, ಸೆಕೆಂಡ್ ಪರ್ಸನ್ನು, ಥರ್ಡ್ ಪರ್ಸನ್ ಬರ್ತಾವಲ್ಲ ಪ್ರೊನೌನ್ಸು, ನೌನ್ಸು. ಸೊ ಅಲ್ಲ ಏನಪ್ಪ ಅಂದರೆ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಸಮ್ ಚೇಂಜಸ್ ಆಗ್ತವೆ. ಏನು ನೋಡಿ ಇಲ್ಲಿ ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಸೊ ಡೈರೆಕ್ಟ್ ಸ್ಪೀಚ್ ಒಳಗೆ ಏನಪ್ಪ ಅಂದರೆ ಸಬ್ಜೆಕ್ಟು, ಪೊಸೆಸಿವ್, ಆಬ್ಜೆಕ್ಟು. ಸೊ ಇವು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಯಾವ ರೀತಿ ಆಗ್ತವೆ, ಇದು ಸಬ್ಜೆಕ್ಟ್ ಇದೆ ಆ್ಯಂಡ್ ಡೈರೆಕ್ಟ್ ಸ್ಪೀಚ್ ಒಳಗೆ ಪೊಸೆಸಿವ್ ಇದೆ ಆ್ಯಂಡ್ ಆಬ್ಜೆಕ್ಟ್ ಇದೆ. ಸೊ ಇವು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಯಾವ ರೀತಿ ಚೇಂಜ್ ಆಗ್ತಾವೆ ಅನ್ನೋದು ನೋಡೋಣ. ಇಲ್ಲಿ ಇದು ನೋಡೋಕ್ಕಂಥ ಪೂರ್ವದೊಳಗೆ ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಫಸ್ಟ್ ಒನ್ನು ಇಲ್ಲಿ ಯಾವುದಪ್ಪ ಅಂತಂದರೆ ಫಸ್ಟ್ ಪರ್ಸನ್ ಅಂತ ಗೊತ್ತಿದೆ ನಿಮಗೆ. ಫಸ್ಟ್ ಪರ್ಸನ್ನು, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಯಾವ್ಯಾವ ಇದ್ದಾವೆ ಏನು ಅನ್ನೋದು ನಿಮಗೆ ಟೆನ್ಸ್ಗಳು ಗೊತ್ತಿರುತ್ತೆ. ಇಲ್ಲಿ ಫಸ್ಟ್ ಪರ್ಸನ್ ನೋಡಿ. ಸೊ ಫಸ್ಟ್ ಪರ್ಸನ್ ಒಳಗೆ ಸಿಂಗುಲರು ಮತ್ತು ಪ್ಲೂರಲ್ ಅಂತ ಬರುತ್ತೆ. ಅಲ್ಲಿ ಸಬ್ಜೆಕ್ಟ್ ಒಳಗೆ ಐ, ಒಯ್ ಅಂತ ಬರುತ್ತೆ. ಪೊಸೆಸಿವ್ ಒಳಗೆ ಮೈ, ಅವರ್ ಅಂತ ಬರುತ್ತೆ. ಆಬ್ಜೆಕ್ಟ್ ಒಳಗೆ ಮೀ, ಅಸ್ ಅಂತ ಬರುತ್ತೆ. ಸೊ ಇವು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಯಾವ ರೀತಿ ಚೇಂಜ್ ಆಗ್ತವೆ. ಸೊ ಸಬ್ಜೆಕ್ಟ್ ಆ ಇದ್ದಿದ್ದು ಹಿ ಅಥವಾ ಶಿ ಆಗುತ್ತೆ, ಉ ಇದ್ದಿದ್ದು ದೇ ಆಗುತ್ತೆ, ಪೊಸೆಸಿವ್ ಇದ್ದಿದ್ದು ಮಾ ಇದ್ದಿದ್ದು ಹೀಸ್ ಆರ್ ಹರ್ ಆಗುತ್ತೆ, ಅವರ್ ಇದ್ದಿದ್ದು ದೇರ್ ಆಗುತ್ತೆ. ಸೊ ನೆಕ್ಸ್ಟ್ ಆಬ್ಜೆಕ್ಟಿವ್ ಇದ್ದಿದ್ದು ಮೀ ಇದ್ದಿದ್ದು ಏನಾಗುತ್ತೆ, ಹಿಮ್ ಆರ್ ಹರ್ ಅಂತ ಆಗುತ್ತೆ, ಅಸ್ ಇದ್ದಿದ್ದು ದ್ಯಾಮ್ ಅಂತ ಆಗುತ್ತೆ. ಸೊ ಈ ರೀತಿ ಏನಪ್ಪ ಅಂದರೆ ಇವು ಫಸ್ಟ್ ಪರ್ಸನ್ಸ್ ಎಲ್ಲಿದೆಯಲ್ಲ ಅಲ್ಲಿ ಚೇಂಜ್ ಆಗ್ತಾವೆ ಇವು. ಸೊ ಇದಾದಮೇಲೆ ಏನಪ್ಪ ಅಂತಂದರೆ ನೀವು ನೋಡ್ತಾ ಇರ್ಬೋದು ಸೆಕೆಂಡ್ ಪರ್ಸನ್ ಅಂತ ಬರುತ್ತೆ. ಯಾವುದಪ್ಪ ಅಂತಂದರೆ ಇಲ್ಲಿ ಸೆಕೆಂಡ್ ಪರ್ಸನ್. ಇಲ್ಲೂ ಕೂಡ ಸೆಕೆಂಡ್ ಪರ್ಸನ್ ಒಳಗೆ ಏನಪ್ಪ ಅಂದರೆ ಸಿಂಗ್ಯುಲರ್, ಪ್ಲೂರಲ್ ಅಂತ ಬರುತ್ತೆ. ಸಿಂಗ್ಯುಲರ್, ಪ್ಲೂರಲ್ ಅಂತ ಬರುತ್ತೆ. ಈ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಒಳಗಡೆ ಏನಪ್ಪ ಅಂದರೆ ಸಬ್ಜೆಕ್ಟು ಇದು ಯಾವುದಪ್ಪ ಅಂದರೆ ಪೊಸೆಸಿವ್, ಆಬ್ಜೆಕ್ಟು ಇವು ಏನಿದಾವಲ್ಲ ಇವು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಯಾವ ರೀತಿ ಚೇಂಜ್ ಆಗ್ತಾರೋ ನೀವು ನೋಡ್ಕೋಬೇಕು. ಇಲ್ಲಿ ಮತ್ತು ಇಲ್ಲಿ ಇದನ್ನು ಪಾಸ್ ಮಾಡಿ ಬರ್ಕೋಬೇಕು. ನೀವು ಪಾಸ್ ಮಾಡಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಏನಪ್ಪ ಅಂದರೆ ನಿಮಗೆ ಅದು ಡೈರೆಕ್ಟ್ ನೀವು ಎಕ್ಸಾಮ್ಸಲ್ಲಿ ಮಾಡುವಾಗ ಹೆಲ್ಪ್ ಆಗುತ್ತೆ. ಸೊ ಇವು ಇದ್ದಿದ್ದನ್ನು ಏನಂತ ಚೇಂಜ್ ಮಾಡಬೇಕು. ಸೊ ನೆಕ್ಸ್ಟ್ ಯುವರ್ ಇದ್ದಿದ್ದನ್ನು ಏನಂತ ಚೇಂಜ್ ಮಾಡಬೇಕು. ಸೊ ಅಲ್ಲಿ ಆಬ್ಜೆಕ್ಟ್ ಒಳಗೆ ಇದ್ದಾಗ ಅದು ಏನಂತ ಚೇಂಜ್ ಮಾಡಬೇಕು ಪ್ರತಿಯೊಂದು ಗೊತ್ತಿರಬೇಕು ನಿಮಗಲ್ಲಿ. ಸೊ ನೆಕ್ಸ್ಟ್ ಥರ್ಡ್ ಪರ್ಸನ್ ಬರ್ತದೆ. ಅಲ್ಲಿಯೂ ಕೂಡ ಏನಪ್ಪ ಅಂದರೆ ಸಿಂಗ್ಯುಲರ್, ಪ್ಲೂರಲ್ ಅಂತಲೇ ಬರುತ್ತೆ. ಯಾವುದು ಥರ್ಡ್ ಪರ್ಸನ್. ಅಲ್ಲಿಯೂ ಕೂಡ ಏನಪ್ಪ ಅಂದರೆ ಹಿ, ಸಿ, ಇಟ್, ದೇ ಇವೇನಪ್ಪ ಸಬ್ಜೆಕ್ಟು, ಪೊಸೆಸಿವ್, ಆಬ್ಜೆಕ್ಟ್ ಇವು ಕೂಡ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಯಾವ ರೀತಿ ಚೇಂಜ್ ಆಗ್ತವೆ. ಇಲ್ಲಿ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಡೈರೆಕ್ಟ್ ಸ್ಪೀಚ್ ಒಳಗೆ ಇರ್ತಕ್ಕಂಥ ಇಂಡೈರೆಕ್ಟ್ ಸ್ಪೀಚ್ ಸೇಮ್ ಇದೆ. ಅದು ಹಿ ಇದ್ದು ಹೀನೇ ಆಗುತ್ತೆ, ಸಿ ಇದು ಸೀನೇ ಆಗುತ್ತೆ, ಇಟ್ಟಿದ್ದು ಇಟ್ ಆಗುತ್ತೆ, ದೇ ಇದು ದೇನಾಗುತ್ತೆ. ಸೊ ನೆಕ್ಸ್ಟ್ ಪೊಸೆಸಿವ್ ಒಳಗೂ ಸೇಮ್ ಇರುತ್ತೆ. ಸೊ ಏನಪ್ಪ ನೆಕ್ಸ್ಟ್ ಒಂದು ಯಾವುದಪ್ಪ ಅಂದರೆ ಆಬ್ಜೆಕ್ಟ್ಗಳು ಸೇಮ್ ಇರುತ್ತೆ. ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಸಮ್ ಅದರ್ ವರ್ಡ್ಸ್ ಚೇಂಜ್ ಆಗ್ತವೆ. ಇವೆಷ್ಟೇ ಅಲ್ಲ, ಫಸ್ಟ್ ಒಂದು ಲಿಂಕರ್ಸ್ ನೋಡಿದ್ವಿ, ಸೆಕೆಂಡ್ ಒಂದು ಏನಪ್ಪ ಅಂದರೆ ಯಾವಪ್ಪ ಅಂದರೆ ಪ್ರೊನೌನಿಯಲ್ ವರ್ಡ್ಸ್ ಬಂದು ಇದ್ರ ಜೊತೆಗೆ ಸಮ್ ಅದರ್ ವರ್ಡ್ಸ್ ಚೇಂಜ್ ಆಗ್ತವೆ. ಚೇಂಜ್ ಆಫ್ ಅದರ್ ವರ್ಡ್ಸ್. ಸೊ ಅವು ಎಲ್ಲಿಪ್ಪ ಅಂದರೆ ಡೈರೆಕ್ಟ್ ಸ್ಪೀಚ್ ಒಳಗೆ ಇದ್ದಿದ್ದು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಯಾವ ರೀತಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಫಸ್ಟ್ ಒಂದು ನೋಡಿ ಯಾವುದಪ್ಪ ಅಂದರೆ ದಿಸ್ ಇದ್ದಿದ್ದು ದ್ಯಾಟ್ ಆಗುತ್ತೆ, ದ್ಯಾಟ್ ಇದ್ದಿದ್ದು ದ್ಯಾಟ್ ಅಂತ ಬರುತ್ತೆ, ದೀಸ್ ಇದ್ದಿದ್ದು ದೋಸ್ ಆಗುತ್ತೆ, ಹಿಯರ್ ಇದ್ದಿದ್ದು ದೇರ್ ಆಗುತ್ತೆ, ದಸ್ ಇದ್ದಿದ್ದು ಸೋ ಆಗುತ್ತೆ, ನಾವು ಇದ್ದಿದ್ದು ದೆನ್ ಆಗುತ್ತೆ, ಟುಡೇ ಇದ್ದಿದ್ದು ದ್ಯಾಟ್ ಡೇ ಆಗುತ್ತೆ, ಟು ನೈಟ್ ಇದ್ದಿದ್ದು ದ್ಯಾಟ್ ನೈಟ್ ಆಗುತ್ತೆ, ಟುಮಾರೋ ಇದ್ದಿದ್ದು ದ ನೆಕ್ಸ್ಟ್ ಡೇ ಆಗುತ್ತೆ ಅಥವಾ ದ ಫಾಲೋವಿಂಗ್ ಡೇ ಅಂತ ಬರುತ್ತೆ. ಎಸ್ಟರ್ಡೇ ಇದ್ದಿದ್ದು ದ ಪ್ರೀವಿಯಸ್ ಡೇ ಅಂತಲೂ ಅನ್ಬೋದು ಅಥವಾ ಸೊ ಇನ್ನೊಂದು ಏನಪ್ಪ ಅಂತ ಅನ್ಬೋದು ಅಂತಂದರೆ ಇಲ್ಲಿ ದ ಡೇ ಬಿಫೋರ್ ಅಂತಲೂ ಕರಿಬೋದು. ಸೊ ಈ ರೀತಿ ಎಲ್ಲ ಏನಪ್ಪ ಅಂದರೆ ಇವು ಈ ಪದಗಳು ಅಲ್ಲಿ ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಚೇಂಜಸ್ ಆಗ್ತವೆ. ಈ ಪ್ರತಿಯೊಂದು ಪದಗಳ ಮೇಲೆ ಲಕ್ಷ್ಯ ಕೊಟ್ಟಾಗ ಮಾತ್ರ ಏನಪ್ಪ ಅಂದರೆ ಡೈರೆಕ್ಟನ್ನು ಇಂಡೈರೆಕ್ಟ್ ಸ್ಪೀಚೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಅದು ಸಾಧ್ಯ ಇಲ್ಲ. ಸೆಕೆಂಡ್ ಒನ್ ಏನಪ್ಪ ಅಂದರೆ ಇಲ್ಲಿ ನೀವು ನಾನು ಹೇಳಿದ ಫಸ್ಟ್ ಒನ್ ನಿಮಗೆ ಲಿಂಕರ್ಸ್ನ ಯಾವ್ಯಾವ ಯೂಸ್ ಮಾಡಬೇಕು ಏನು ಅನ್ನೋದು ಎಲ್ಲಿ ಅಸೆಟಿವ್ ಸೆಂಟೆನ್ಸ್ ಬಂದಾಗ ಅಲ್ಲಿ ನಾವು ಕೈಂಡ್ಸ್ ಆಫ್ ಸೆಂಟೆನ್ಸ್ ಬಂದಾಗ ಅಲ್ಲಿ ಸಮ್ ಅದರ್ ಏನಪ್ಪ ಅಂತಂದರೆ ವರ್ಡ್ಸನ್ನು ರಿಪೋರ್ಟಿಂಗ್ ವರ್ಬನ್ನು ಯೂಸ್ ಮಾಡಬೇಕಾಗುತ್ತೆ. ಅದನ್ನೇ ನಾವು ರವಿ ಸೇಡ್ ದ್ಯಾಟ್ ಅಂತೇಳಿ ಸೇಡ್ ಅಂತ ಬಂದು ಸೇಡ್ ಎಲ್ಲ ಕಡೆ ಯೂಸ್ ಮಾಡೋಕ್ಕೆ ಬರೋಲ್ಲ. ಸೊ ಅಲ್ಲಿ ಸೆಂಟೆನ್ಸ್ ಬೇಸ್ ಮೇಲೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು ನೀವು ರಿಪೋರ್ಟ್ ದ ಸ್ಪೀಚ್ ಎಷ್ಟು ಬರೋ ಕ್ವಶನ್ ನಂಬರ್ 34 ನಿಮಗಿದೆ. ಇದನ್ನು ಈಗ 4 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಮೊದಲು ಏನಪ್ಪ ಅಂದರೆ 5 ಮಾರ್ಕ್ಸಿಗಿತ್ತು. ಸೊ ಇವಾಗ ನಾವು 4 ಮಾರ್ಕ್ಸ್ ಓನ್ಲಿ. ಇಲ್ಲಿ ನೀವು ಕೈಂಡ್ಸ್ ಆಫ್ ಸೆಂಟೆನ್ಸ್, ಕಂಜಂಕ್ಷನ್ ಯೂಸ್ಡ್, ಎಕ್ಸಾಂಪಲ್ಸ್ನ ನೋಡೋಣ. ಯಾಕಂದರೆ ನಿಮಗೆ ಯಾವ ಚೇಂಜ್ ಆಗ್ತಾನೆ ಗೊತ್ತಾಯಿತು. ಇಲ್ಲಿ ನೋಡ್ತಾ ಹೋಗೋಣ. ಈಗ ಕೈಂಡ್ಸ್ ಆಫ್ ಸೆಂಟೆನ್ಸ್ ಅಸೆಟಿವ್ ಸೆಂಟೆನ್ಸ್ ಅಂತ ಬರುತ್ತೆ. ಈ ಸೆಂಟೆನ್ಸ್ ಒಳಗೆ ಏನಪ್ಪ ರಿಪೋರ್ಟಿಂಗ್ ವರ್ಬ್ ಯಾವ ಬರ್ತಾವೆ ನೋಡಿ. ಸೇಡ್ ಅಂತಿದೆ, ರಿಪ್ಲೈಡ್ ಅಂತಿದೆ, ಎಕ್ಸ್ಪ್ಲೇನ್ ಅಂತಿದೆ, ಆ್ಯಡೆಡ್ ಅಂತಿದೆ, ಪಾಯಿಂಟೆಡ್ ಅಂತಿದೆ, ಡಿಕ್ಲೇರ್ಡ್ ಇದೆ, ಸಜೆಸ್ಟೆಡ್ ಇದೆ, ಅಡ್ಮಿಟೆಡ್ ಇದೆ. ಈಗ ಯಾವ ಬೇಕಾದ ಪದನ ಯೂಸ್ ಮಾಡ್ಬೋದು ನೀವು. ಅದು ಏನಪ್ಪ ಅಂದರೆ ಬೇಸ್ಡ್ ಆನ್ ದ್ಯಾಟ್ ಸೆಂಟೆನ್ಸ್ ಓನ್ಲಿ. ಅಲ್ಲಿರ್ತಕ್ಕಂಥ ಅಸೆಟಿವ್ ಸೆಂಟೆನ್ಸ್ ಬೇಸ್ ಮೇಲೆ ಚೇಂಜ್ ಆಗುತ್ತೆ. ಕಂಜಂಕ್ಷನ್ನ ಯಾವ ರೀತಿ ಯೂಸ್ ಮಾಡ್ಕೊ ದ್ಯಾಟ್ ಅಂತ ಯೂಸ್ ಮಾಡ್ತೀವಿ ಅಥವಾ ಲಿಂಕರ್ಸ್ ಅಂತಲೂ ಕರಿತೇವೆ ಅದನ್ನು. ಸೊ ಅದನ್ನ ಏನಪ್ಪ ಅಂದರೆ ಕಂಜಂಕ್ಷನನ್ನು ಲಿಂಕರ್ಸ್ ಅಂತಲೂ ಕರಿತೇವೆ. ಸೊ ನೋಡಿದೆ ನಾವು ದ್ಯಾಟನ್ನು ಯೂಸ್ ಮಾಡ್ಕೊಂಡು ನಿಮ್ಗೆ ಗೊತ್ತಿದೆ. ಸೊ ಈ ದ್ಯಾಟನ್ನು ಯೂಸ್ ಮಾಡ್ಕೊಂಡು ನೀವು ಏನಪ್ಪ ಅಂತಾರೆ ಸೆಂಟೆನ್ಸ್ ಬರೀಬೇಕು. ಇಲ್ಲಿ ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಯಾವ ರೀತಿಯನ್ನು ಯೂಸ್ ಮಾಡ್ಬೇಕು ಅನ್ನೋದು
ಸೊ ಡೈರೆಕ್ಟ್ ಸ್ಪೀಚ್ ಒಳಗೆ ಸೊ ಇದು ಯಾವುದಪ್ಪ ಅಂದರೆ ನಿಮ್ಮ ಲೆಸನ್ ಯಾವುದು ಸಂಡೇ ಮಾರ್ನಿಂಗ್ ಲೆಸನ್ ಇದೆಯಲ್ಲ, ಸೊ ಆ ಸಂಡೇ ಮಾರ್ನಿಂಗ್ ಲೆಸನ್ ಬೇಸ್ ಮೇಲೆ ಕೊಟ್ಟಿದ್ದಾರೆ ಅವರು. ಸೊ ಡೈರೆಕ್ಟ್ ಸ್ಪೀಚ್ ಒಳಗೆ ಡಾನ್ ಗೊಂಜಾಳು ಸೇಡ್ ದೇ ಹ್ಯಾವ್ ಆಕ್ಯುಪೈಡ್ ಮೈ ಬೆಂಚ್. ಸೊ ಡಾನ್ ಗೊಂಜಾಳು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಸೊ ಅವ್ನು ಹೇಳ್ತಾ ಇದ್ದಾನೆ ಏನಂತೇಳಿ, ದೇ ಹ್ಯಾವ್ ಆಕ್ಯುಪೈಡ್ ಮೈ ಬೆಂಚ್ ಅಂತಿದೆ. ಸೊ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಗೊಂಜಾಳು ಸೇಡ್ ದ್ಯಾಟ್ ದೇ ಹ್ಯಾಡ್ ಆಕ್ಯುಪೈಡ್ ಹೀಸ್ ಬೆಂಚ್. ಸೊ ಏನಪ್ಪ ಅಂದರೆ ಇಲ್ಲಿ ಪದಗಳನ್ನ ಅಬ್ಸರ್ವ್ ಮಾಡಬೇಕು ಇಲ್ಲಿ ಸೆಂಟೆನ್ಸ್ ಬೇಸ್ ಮೇಲೆ. ಅಲ್ಲಿ ಗೊಂಜಾಳು ಸೇಡ್, ಇಲ್ಲಿ ಡಾನ್ ಗೊಂಜಾಳು ಸೇಡ್, ಅಲ್ಲಿ ದ್ಯಾಟ್ ಅಂತ ಯೂಸ್ ಮಾಡಿ ಸೆಂಟೆನ್ಸ್. ದೇ ಇದ್ದದ್ದು ದೇ ಆಗುತ್ತೆ, ಹ್ಯಾವ್ ಇದ್ದಿದ್ದು ಹ್ಯಾಡ್ ಆಯಿತು, ಅಕ್ಯುಪೈಡ್ ಇದು ಅಕ್ಯುಪೈಡ್ ಆಯಿತು, ಮೈ ಇದ್ದೇನಾಯಿತು ಅವನಲ್ಲಿ ಹೀಸ್ ಅಂತ ಬಂತದು. ಸೊ ಅದಕ್ಕೆ ನೆಕ್ಸ್ಟ್ ಒಂದು ಏನಪ್ಪ ಅಂದರೆ ಬೆಂಚ್ ಇದು ಬೆಂಚ್ ಅಂತ ಸೇಮ್ ಬರುತ್ತೆ. ಸೊ ಇದೇ ರೀತಿ ಏನಪ್ಪ ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಾಗ ಸೆಕೆಂಡ್ ಒನ್ ಏನಪ್ಪ ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ಸೊ ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗೆ ಏನಪ್ಪ ಅಂದರೆ ಎರಡು ರೀತಿ ಇದ್ದಾವೆ. WH ಕ್ವಶನ್ಸ್, SR ಕ್ವಶನ್ಸ್ ಅಂತ ಬರ್ತವೆ. ಈ WH ಕ್ವಶನ್ಸು SR ಕ್ವಶನ್ಸ್ ಬಂದಾಗ ಸಮ್ಟೈಮ್ಸ್ ನಾವು ಏನೇನು ಯೂಸ್ ಮಾಡ್ಕೊಡೋದು ಅದು ನೋಡಿದ್ವಿ. ನೆಕ್ಸ್ಟ್ ಏನಪ್ಪ ಅಂತಾರೆ ಇಲ್ಲಿ ಇಫ್ ಆರ್ ವೆದರ್ ಅಂತ ಯೂಸ್ ಮಾಡ್ತೀವಿ ನಾವು. ಏನಂತಂದರೆ ಇಫ್ ಆರ್ ವೆದರ್ ಅಂತ ಯೂಸ್ ಮಾಡ್ತೀವಿ. ರಿಪೋರ್ಟಿಂಗ್ ವರ್ಬ್ ಯಾವ ಬರ್ತಾವೆ ನೋಡಿ, ಆಸ್ಕ್ಡ್ ಇದೆ, ಕ್ವಶನ್ಸ್ ಇದೆ, ರಿಕ್ವೈರ್ಡ್ ಇದೆ, ಎನ್ಕ್ವೈರಿ ಇದೆ. ಎನ್ಕ್ವೈರ್ಡ್ ಇದೆ, ಇನ್ಕ್ವೈರ್ಡ್ ಇದೆ, ಎರಡು ಇದ್ದಾವೆ. ಸೊ ಅವ್ನು ಡೈರೆಕ್ಟ್ ಸ್ಪೀಚ್ ಓದಿದ್ದು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಯಾವ ರೀತಿ ಆಗ್ತಾವೆ ಅನ್ನೋ ಎಕ್ಸಾಂಪಲ್ಸ್ ಇದ್ದಾವೆ. ಗೊಂಜಾಳ ಹ್ಯಾವ್ ಟು ಪೆರಿಶ್ ಗಾನ್, ಇಫ್ ಆರ್ ವೆದರ್ ಅಂತ ಯೂಸ್ ಮಾಡ್ತೀವಿ, ನಿಮ್ಗೆ ಗೊತ್ತಿದೆ ಅದಲ್ಲ. ಸೊ ಇಲ್ಲಿ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ ನೀವು. ಸೊ ಇದಾದಮೇಲೆ ಎಕ್ಸಾಂಪಲ್ ಆದಮೇಲೆ ಅಲ್ಲಿ ನೋಡಿದ ಸ್ಟ್ರಕ್ಚರ್ ಅಂತಿದೆಯಲ್ಲ, ಸೊ ಅದಕ್ಕೆ ಮೋಸ್ಟ್ ಲಕ್ಸ್ ಕೊಡ್ಬೇಕು ನೀವು. ಯಾಕಪ್ಪ ಅಂದರೆ ಇಲ್ಲಿ ಡೈರೆಕ್ಟ್ ಇದರೊಳಗೆ ಏನಪ್ಪ ಅಂದರೆ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಇರುತ್ತೆ, ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಬರುತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ ಡೈರೆಕ್ಟ್ ಒಳಗೆ ಫಸ್ಟ್ ನಾವು ಕ್ರಿಯಾಪದನ ಹೇಳ್ತೀವಿ, ಆಮೇಲೆ ವಿಷಯನ ಹೇಳ್ತೀವಿ. ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಫಸ್ಟ್ ನಾವು ವಿಷಯನ ಹೇಳಿ ಆಮೇಲೆ ವರ್ಬನ್ನ ಹೇಳ್ತೀವಿ ನಾವು. ಇವು ಎರಡು ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ನೀವು ಮಾಡಿಸೋದಾಗುತ್ತೆ. ನೆಕ್ಸ್ಟ್ ಒಂದು ಥರ್ಡ್ ಒನ್ ನೋಡಿ, ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಂತಿದೆ. ಇಂಪ್ಯಾರಿಟಿವ್ ಸೆಂಟೆನ್ಸ್ ಒಳಗೆ ನಾವು ಟೂನ್ ಯೂಸ್ ಮಾಡ್ತೀವಿ. ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಯಾವ್ಯಾವ ಯೂಸ್ ಮಾಡ್ತೀವಪ್ಪ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಎಕ್ಸ್ಕ್ಲಮೇಟರಿ ಒಳಗೂ ಕೂಡ ದ್ಯಾಟ್ ಅಂತ ಯೂಸ್ ಮಾಡ್ಬೋದು. ಸೊ ಅದಾದಮೇಲೆ ಇಂಪ್ಯಾರಿಟಿವ್ ಸೆಂಟೆನ್ಸ್ ಒಳಗಿರ್ತಕ್ಕಂಥ ಎಕ್ಸಾಂಪಲ್ಸ್ನ, ಎಕ್ಸ್ಕ್ಲಮೇಟರಿ ಒಳಗಿರ್ತಕ್ಕಂಥ ಎಕ್ಸಾಂಪಲ್ಸ್ನ ನೀವು ನೋಡ್ಕೊಳ್ಳಿ ಇಲ್ಲಿ. ಸೊ ಪಾಸ್ ಮಾಡಿ ಅದನ್ನು ಬರ್ಕೊಂಡು ಏನಪ್ಪ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಕಡಿಮೆ ಅವಧಿ ಇರೋದ್ರಿಂದ ನಾವು ಸ್ಪೀಡ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಇನ್ನು ಇವರ ಎಕ್ಸಾಮ್ಸ್ ಯಾಕಪ್ಪ ಕ್ವಶನ್ ನಂಬರ್ 34 ಒಳಗೆ ನಿಟೆನ್ಸ್ನ ಯೂಸ್ ಮಾಡ್ತಾ ಏನಪ್ಪ ಅಂತಂದರೆ ನಾವು ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರಿ ಇದನ್ನು. ಈ ಕನ್ವರ್ಸೇಷನ್ ಏನಿದೆಯಲ್ಲ ಇದೇನಪ್ಪ ನಿಮ್ಮದು ಸಂಡೇ ಮಾರ್ನಿಂಗ್ ಲೆಸನ್ ಒಳಗೆ ಒಂದು ಕೊಟ್ಟಿದ್ದಾರೆ. ಅದೇನು ಡ್ರಾಮಾ ಇದೆಯಲ್ಲ ಸಂಡೇ ಮಾರ್ನಿಂಗು. ಸೊ ಅಲ್ಲಿ ಬರ್ತಕ್ಕಂಥ ಡೊನಾಲ್ಡ್ ಡಾನ್ ಗೊಂಜಾಳು ಮತ್ತು ಯಾರು ಬರ್ತಾರೆ, ಪೆಟ್ರಾ ಬರ್ತಾರೆ, ಇವರೆಲ್ಲ ಏನಪ್ಪ ಅಂದರೆ ಕ್ಯಾರೆಕ್ಟರ್ಸ್ ಬರ್ತಾರೆ. ಅವ್ರ ನಡುವೆ ನಡೀತಕ್ಕಂಥ ಒಂದು ಸಂಭಾಷಣೆ ಇದೆ. ಈ ಸಂಭಾಷಣೆ ಬೇಸ್ ಮೇಲೆ ಏನಪ್ಪ ಅಂತ ನಿಮಗೆ ಕೊಟ್ಟಿದ್ದಾರೆ ಅವರು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಫಸ್ಟ್ ಲೈನ್ ನೋಡಿ ನೀವು ಇಲ್ಲಿ. ಸೊ ಫಸ್ಟ್ ಕನ್ವರ್ಸೇಷನ್, ಡೊನಾಲ್ಡ್ ಡು ಯು ಯೂಸ್ ಅ ಶೂ ಬ್ರಷ್ ಆ್ಯಸ್ ಅ ಹ್ಯಾಂಡ್ ಕರ್ಚಿಪ್ ಅಂತ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಅವಳು. ಸೊ ಅದಕ್ಕೆ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ನೀವು ಮಾಡಬೇಕಾಗಿದೆ. ಸೊ ರಿಪೋರ್ಟೆಡ್ ಸ್ಪೀಚ್ ಮಾಡ್ಬೇಕಂದ್ರೆ ಸುಮ್ಮನೆ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಹಿಂದೆ ನೀವು ನೋಡಿದ್ರಿ ಈಗ ಏನಪ್ಪ ಅಂದರೆ ಯಾವ್ಯಾವ ಬರ್ತಾವೆ, ಏನು ಕಂಜಂಕ್ಷನು, ಲಿಂಕರ್ಸು, ಪ್ರಿಪೋಸಿಷನ್ ಏನೇನು ಚೇಂಜ್ ಆಗ್ತಾವೆ ಎಲ್ಲ ನೋಡ್ಕೊಂಡ್ರಿ ನೀವು. ಯಾಕಂದರೆ ಇಲ್ಲಿ ನೋಡಿ ಡೊನಾಲ್ಡ್ ಫಸ್ಟ್ ನೋಡಿ, ಡೊನಾಲ್ಡ್ ಡು ಯು ಯೂಸ್ ಅ ಶೂ ಬ್ರಷ್ ಆ್ಯಸ್ ಎ ಹ್ಯಾಂಡ್ ಕರ್ಚಿಪ್ ಇದ್ದರೆ ಇನ್ನು ಡೊನಾಲ್ಡ್ ಕ್ವಶನ್ ಡಾನ್ ಗೊಂಜಾಳು ಅಲ್ಲಿ ಯಾಕಂದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದೆ, ಇಫ್ ಅಂತ ಬಂತು. ಅಲ್ಲಿ ಯು ಇದ್ದಲ್ಲಿ ಹಿ ಅಂತ ಬಂತು, ಯೂಸ್ಡ್ ಇದ್ದಲ್ಲಿ ಯೂಸ್ಡ್ ಅಂತ ಆಯಿತು, ಶೂ ಬ್ರಷ್ ಆ್ಯಸ್ ಹ್ಯಾಂಡ್ ಕರ್ಚಿಪ್ ಇದ್ದಲ್ಲಿ ಹೀಸ್ ಅಂತ ಬಂತು. ಸೊ ಈ ರೀತಿ ಏನಪ್ಪ ಅಂದರೆ ಪ್ರತಿಯೊಂದು ಸೆಂಟೆನ್ಸ್ ಕೂಡ ಏನಂದರೆ ಅಲ್ಲಿ ಚೇಂಜ್ ಆಗ್ತಾ ಹೋಗ್ತದೆ. ಆ ಸೆಂಟೆನ್ಸ್ ಚೇಂಜ್ ಆಗ್ತಾ ಹೋಗುವಾಗ ಏನಪ್ಪ ಅಂತಾರೆ ಅಲ್ಲಿರ್ತಕ್ಕಂಥ ಪದಗಳು ಚೇಂಜ್ ಆಗ್ತವೆ. ಅವುಗಳು ಲಕ್ಷ್ಯ ಬೇಕು. ಸೆಕೆಂಡ್ ಒಂದು ನೋಡ್ಬೋದು ನೀವು, ಡಾನ್ ಗೊಂಜಾಳು ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್. ಸೊ ಇಲ್ಲಿ ಕೂಡ ಏನಪ್ಪ ಅಂದರೆ ಸೊ ಅದು ಕಂಟಿನ್ಯೂಸ್ ಪರ್ಮಿಷನ್ ಬರ್ತಾ ಇರುತ್ತೆ. ಯಾಕಂದರೆ ರಿಪೋರ್ಟ್ ಮಾಡುವಾಗ ನೀವು ಕಂಟಿನ್ಯೂ ಹೇಳ್ತಾ ಹೋಗ್ತೀರಾ, ಅದಲ್ವಾ. ಅಲ್ಲಿ ಏನಪ್ಪ ಅಂದರೆ ಫಾರ್ ವಿಚ್ ಹಿ ಆಸ್ಕ್ಡ್ ಹರ್ ಆ್ಯಸ್ ಟು ವಾಟ್ ರೈಟ್ ಸಿ ಹ್ಯಾಡ್ ಟು ಕ್ರಿಟಿಸೈಸ್ ಹೀಸ್ ಆ್ಯಕ್ಷನ್. ಮೈ ಇದ್ದೇನಾಯ್ತು ಹೀಸ್ ಆಯ್ತದೆ. ಸೊ ಹ್ಯಾವ್ ಇದ್ದು ಹ್ಯಾಡ್ ಆಗಿದೆ, ಸಿ ಹ್ಯಾಡ್ ಆಗಿದೆ. ಸೊ ಇವೆಲ್ಲ ಚೇಂಜ್ ಆಗ್ತಿರ್ತವೆ, ಒಂದು ನೋಡ್ತಾ ಇರ್ಬೇಕು ನೀವು. ಥರ್ಡ್ ಒನ್ ಕೂಡ ಅದೇ ರೀತಿ. ಸೊ ಇಲ್ಲಿ ರಿಪ್ಲೈಡ್ ಅಂತ ಯೂಸ್ ಮಾಡಿದ್ದಾರೆ, ದ್ಯಾಟ್ ಅಂತ ಯೂಸ್ ಮಾಡಿದ್ದಾರೆ, ಸಿ ಹ್ಯಾಡ್ ಅಂತ ಯೂಸ್ ಮಾಡಿದ್ದಾರೆ, ಆ್ಯಂಡ್ ನೇಬರರ್ಸ್ ರೈಟ್. ಸೊ ಇಪ್ಪ ಡೊನಾಲ್ಡ್ ರಿಪ್ಲೈಡ್ ದ್ಯಾಟ್ ಸಿ ಹ್ಯಾಡ್ ಅ ನೇಬರರ್ಸ್ ರೈಟ್. ಸೊ ನೆಕ್ಸ್ಟ್ ಫೋರ್ತ್ ಒನ್ ನೋಡ್ಬೋದು ನೀವು. ಸೊ ಏನಪ್ಪ ಅಂತಾರೆ ಡಾನ್ ಗೊಂಜಾಳು ಕಂಟಿನ್ಯೂಡ್ ದ್ಯಾಟ್ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಸೊ ಏನಪ್ಪ ಅಂದ್ರೆ ದ್ಯಾಟ್ ಹಿ ಡಿಡ್ ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್ ಬಟ್ ಡೊನಾಲ್ಡ್ ರಿಮಾರ್ಕ್ಡ್ ದ್ಯಾಟ್ ಹಿ ವಾಸ್ ವೆರಿ ಪೊಲೈಟ್. ಇದು ಏನಪ್ಪ ಅಂದರೆ ಪ್ರತಿಯೊಂದು ಅಲ್ಲಿರ್ತಕ್ಕಂಥ ಪದಗಳು ಚೇಂಜ್ ಆಗ್ತಾ ಹೋಗ್ತವೆ. ಅದನ್ನು ನೀವು ಓನ್ ಇದರೊಳಗೆ ನೀವು ರಿಪೋರ್ಟ್ ಮಾಡ್ತಾ ಹೋಗ್ತೀರಾ.
ಸೊ ಈ ರೀತಿ ನೀವು ಮಾಡಿದ ಮಾತ್ರ ಏನಪ್ಪ ಅಂದರೆ ಒಳ್ಳೆ ಮಾರ್ಕ್ಸನ್ನು ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕ್ವಶನ್ ನಂಬರ್ ಸೆಕೆಂಡ್ ಒಂದಿದೆ. ಈ ಕ್ವಶನ್ ನಂಬರ್ ಸೆಕೆಂಡ್ ಒಳಗೆ ಏನಿದೆಲ್ಲ ಇದನ್ನು ನೀವೇ ಬರ್ಕೊಂಡು ಕ್ವಶನ್ಸನ್ನು ಟ್ರೈ ಮಾಡಿ ಏನಪ್ಪ ಅಂದರೆ ಕಾಮೆಂಟ್ ಸೆಕ್ಷನ್ ಒಳಗೆ ಆನ್ಸರ್ನ ಹಾಕಿ ಅದರ ರೈಟ್ ಇದನ್ನು ರಾಂಗ್ ಇದೆ ನಾನು ನಿಮಗೆ ಏನಪ್ಪ ಅಂದರೆ ನೆಕ್ಸ್ಟ್ ಮುಂದಿನ ವೀಡಿಯೋ ತಿಳಿಸ್ಕೊಡ್ತೀನಿ ನಾನು. ಸೊ ಇಲ್ಲಿವರೆಗೆ ಏನಪ್ಪ ಅಂದರೆ ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ಸೆಪ್ಷನ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅದೇ ರೀತಿ ಏನಪ್ಪ ಅಂದರೆ ಎಲ್ಲರೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಪೋರ್ಟ್ ಆಲ್ವೇಸ್. ಐ ಆಮ್ ಆಲ್ವೇಸ್ ವಿತ್ ಯು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.